ಅಣೆಕಲ್ಲು, ಇಲ್ಲಿ ಅಣೆಕಲ್ಲು ಆಟ ಆಡ್ತಾ ಇದ್ದಾರೆ. ಓ ಪರವಾಗಿಲ್ಲ, ಒಂದು ಏಟ್ ಬಿತ್ತು ಗುರು. ನನ್ನ ಫೇವ್ರೆಟ್ ಗಾಳಿಪಟ ಹಾರಿಸುವಂಥ ಸ್ಪರ್ಧೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ಪಟ ಹಾರಿಸ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ರಿಸ್ಕ್ ಐತೆ ಹಾರಕ್ಕೆ ಇದು. ಫೈನಲಿ ನಾವು ಗಾಳಿಪಟ ಹಾರಿಸಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನೂ ಒಂದಷ್ಟು ಗಾಳಿಪಟ ಐತೆ, ನೋಡೋಣ ಬನ್ನಿ ಹಾರಿಸೋ. ಇದು ಆಟ ಅಂದರೆ ಹುಲಿ ಕುರಿ ಆಟ ನಡೀತಾ ಇದೆ ಇಲ್ಲಿ. ಹುಲಿ ಕುರಿ. ಸೊ ಇವಾಗ ಗ್ರಾಮೀಣ ಕ್ರೀಡೆ ಬುಗುರಿ ಆಡ್ತಾ ಇದ್ದಾರೆ ಹುಡುಗರು. ಅದು ಕೂಡ ಒಂದು ಸ್ಪರ್ಧೆ. ಆಡಾಯ್ತಾ ನೀವು? ಏನಾಯ್ತು ಆಟ? ಹೋಗ್ಬಿಡ್ತಾ? ಏನು ಬುಗುರಿ ಹೋಯ್ತಾ ಆಟ ಹೋಯ್ತಾ? ಸುತ್ತೂರು ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವದ ಸಮಿತಿಯವರು ಅನೇಕ ಚಟುವಟಿಕೆಗಳನ್ನು ಇಲ್ಲಿಯ ಗ್ರಾಮೀಣ ಜನತೆಗೆ ಒದಗಿಸ್ಕೊಡ್ತಾರೆ. ಹತ್ತೂರು ಜಾತ್ರೆ ನೋಡೋದನ್ನ ಸುತ್ತೂರು ಜಾತ್ರೆ ನೋಡಿ ತಿಳ್ಕೊಬೇಕು ಅಂತಾರೆ. ಅದಕ್ಕೋಸ್ಕರ ನಾವಿವತ್ತು ನಮ್ಮ ಮನೆಯವರೆಲ್ಲ ಬಂದಿದ್ದೀವಿ. ಹಿಂದ್ಗಡೆ ಬರ್ತಾ ಇದ್ದಾರೆ ನೋಡಿ, ದೂರದಲ್ಲಿದ್ದಾರೆ, ಕಾಣಿಸ್ತಾ ಇಲ್ಲ. ಎಲ್ಲರೂ ಬಂದಿದ್ದೀವಿ ಸುತ್ತೂರು ಜಾತ್ರೆ ನೋಡೋಕ್ಕೆ ಅಂತ. ಸುಮಾರು 5 ರಿಂದ 6 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. 2026ನೇ ವರ್ಷದ ಸುತ್ತೂರು ಜಾತ್ರೆ ಜನವರಿ 15ರಿಂದ ಶುರುವಾಯಿತು. ಆದರೆ ನಾವಿವತ್ತು 19ನೇ ತಾರೀಕು ಬಂದಿದ್ದೀವಿ. ಇದು ಸುತ್ತೂರಿನ ಮೇಯ್ನ್ ಗೇಟು. ಇಲ್ಲಿಂದ ಒಳಗಡೆ ಹೋಗ್ತೀವಿ. ಇಲ್ಲಿಂದ ವಿಡಿಯೋ ಶುರುವಾಗುತ್ತೆ. ಕೊನೆ ತನಕ ನೋಡಿ, ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಇಲ್ಲೇನೋ ಒಂದು ಗೇಮ್ ಆಡಿಸ್ತಾ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡೋಕ್ಕೆ. ಏನು ಅಂತ ಗೊತ್ತಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು. ಮೊದಲು ನಾವು ಈ ಬಿಲ್ಡಿಂಗಲ್ಲಿದ್ವಿ. ನಾವು ಹೈಸ್ಕೂಲಲ್ಲಿ ಸುತ್ತೂರಿಗೆ ಪ್ರತಿ ವರ್ಷ ತಪ್ಪದೆ ಬರ್ತಾಯಿದ್ವಿ. 5ನೇ ಕ್ಲಾಸಿಂದ ಕರ್ಕೊಂಡು ಬರ್ತಾಯಿದ್ರು ನಮ್ಮನ್ನು. ಆವಾಗಿಂದ ಕೂಡ ಬರ್ತಾಯಿದ್ವಿ. 1 ವರ್ಷ ಮಾತ್ರ ಈ ಬಿಲ್ಡಿಂಗಲ್ಲಿದ್ವಿ. 1 ವರ್ಷ ಅಥವಾ 2 ವರ್ಷ ಈ ಬಿಲ್ಡಿಂಗಲ್ಲಿದ್ವಿ. ಬಿಲ್ಡಿಂಗ್ ಮಾತ್ರ ಸಕ್ಕತ್ತಾಗೈತೆ, ಒಳಗಡೆ ಫೆಸಿಲಿಟೀಸ್ ಎಲ್ಲ. ಅದ್ರ ಜೊತೆ ಇದು ಕೂಡ ಒಂದು ಬಿಲ್ಡಿಂಗು, ಅಕ್ಕಮಹಾದೇವಿ ಬಾಲಕಿಯರ ವಿದ್ಯಾರ್ಥಿ ನಿಲಯ. ಹಾಗೆ ಇದು ಬಸವೇಶ್ವರ ಬಾಲಕರ ವಿದ್ಯಾರ್ಥಿ ನಿಲಯ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ನಾನಿವತ್ತು ಸುತ್ತೂರಲ್ಲಿ ನಡೆದಿರುವಂಥ ಸುತ್ತೂರು ಜಾತ್ರೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಸುತ್ತೂರು ಜಾತ್ರೆಯಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ, ಏನೇನೆಲ್ಲ ಆಟ ಇರುತ್ತೆ, ಮತ್ತು ಎಲ್ಲ ಎಷ್ಟು ಕುತೂಹಲದಿಂದ ಸುತ್ತೂರು ಜಾತ್ರೆನ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲನೂ ತೋರಿಸ್ತೀನಿ ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ಥರ ವಿಶೇಷವಾದಂಥ ವಿಡಿಯೋಗಳನ್ನ ನೀವು ನೋಡ್ಬೋದು. ಹಾಗೆ ನಮ್ಮ ಭಾಗದ ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ವಿಶೇಷ ಹಬ್ಬಗಳು ಎಲ್ಲವನ್ನು ಕೂಡ ನೀವು ನಮ್ಮ ಚಾನಲ್ ಮುಖಾಂತರ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಅರುಣ್ ಚಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ನನಗೆ ಒಂದು ಟೋಪಿ ಬೇಕು ಇವಾಗ. ಅದರಲ್ಲೂ ಕೂಡ ನಮ್ಮ JSS ಸಂಸ್ಥೆ ಟೋಪಿ ಆಯಿತು ಅಂದರೆ ನನಗೆ ಸ್ವಲ್ಪ ಫ್ರೀಯಾಗಿ ಓಡಾಡ್ಬೋದು. ಅಲ್ಲಿ ಒಳಗಡೆ ಎಲ್ಲ ಕೂಡ ಫ್ರೀ ಎಂಟ್ರಿ ತಗೊಂಡು ಓಡಾಡ್ಬೋದು. ಯಾಕೆಂದರೆ ಟೈಮ್ ಇಲ್ಲ. ನಾನೇನಾದ್ರು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತೀನಿ ಅಥವಾ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತೀನಿ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ. ನಿಮಗೆ ಜಾತ್ರೆ ಬಗ್ಗೆ ಮತ್ತು ಏನೇನು ಕಾರ್ಯಕ್ರಮ ಇದೆ ಯಾವುದನ್ನು ಕೂಡ ಬೇಗ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಇದೊಂದು 2 ಅಥವಾ 3 ಸೀರೀಸ್ ಬರುತ್ತೆ. ಆಲ್ಮೋಸ್ಟ್ ಒಂದು 30 ರಿಂದ 35 ನಿಮಿಷ ವಿಡಿಯೋ ಕವರ್ ಮಾಡ್ತಾ ಇರ್ತೀನಿ, ಆದಷ್ಟು ನೋಡಿ. ಹಾಗೆ ಇಲ್ಲಿಗೆ ಸುತ್ತೂರು ಜಾತ್ರೆಗೆ ಕೇವಲ ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗ ಅಲ್ಲ, ಉತ್ತರ ಕರ್ನಾಟಕದಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ಹಾಗೆ ತಮಿಳುನಾಡು, ಕೇರಳ, ಆಂಧ್ರ ಈ ಭಾಗದಿಂದ ವಿದ್ಯಾರ್ಥಿಗಳು ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಈ ಜಾತ್ರೆ ನೋಡೋಕೆ ಬರ್ತಾರೆ. ವರ್ಷದ ಮೊದಲ ತಿಂಗಳು ಜನವರಿ ತಿಂಗಳಲ್ಲಿ ಈ ಜಾತ್ರೆ ಶುರುವಾಗುತ್ತೆ. ಸುಮಾರು 6 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಪ್ರತಿದಿನ ಕೂಡ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಏನೋ ಆಟ ನಡೀತಾ ಇದೆ, ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರನ್ನಿಂಗ್ ರೇಸು, ಮೂಟೆ ಹೊರೋ ಸ್ಪರ್ಧೆ ಇಲ್ಲಿದ್ದಿದ್ದು. ಇವತ್ತು ಯಾವತ್ತೂ ಗೊತ್ತಿಲ್ಲ. ಇಲ್ಲಿ ಅಣೆಕಲ್ಲು ಆಟ ಆಡ್ತಾ ಇದ್ದಾರೆ. ಒಂದ್ಸರಿ ನೋಡ್ಕೊಂಡು ಬರೋಣ ಒಳಗಡೆ. ಇದು ಗ್ರಾಮೀಣ ಕ್ರೀಡೆಗಳು ತುಂಬ ಮರೆಯಾಗಿದ್ವು. ಆದರೆ ಸುತ್ತೂರು ಜಾತ್ರೆಯಲ್ಲಿ ಇವನ್ನೆಲ್ಲ ನಾವು ಇವಾಗ ಕಾಣ್ಬೋದು. ಏನು ಮೇಡಮ್? ಅದಕ್ಕೆ ಆಡಿ ಅಂತ. ಇವಾಗ ಇದು ಊರಲ್ಲಿದ್ದಾಗ ಆಡ್ತಿದ್ರು, ಇವಾಗ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಇದು ಹೆಂಗಪ್ಪ ಇದು ಆಟ? ಇದರಲ್ಲಿ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡ್ತಾರೆ. ಇಷ್ಟೊಂದು ಟೀಮ್ಗಳಿದ್ದಾವೆ. ಸ್ಕೂಲ್ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಆಡ್ತಾ ಇದ್ದಾರೆ.
ಇದ್ರ ಬಗ್ಗೆ ಕೇಳ್ಬಿಡೋಣ ಯಾರನ್ನಾರು. ಮೇಡಮ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇದು ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸುತ್ತೂರು ಸಂಸ್ಥೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥ ಒಂದು ಆಟ. ತುಂಬ ಮನೆಯಲ್ಲೇ ಇದ್ದು ತುಂಬ ಬೇಜಾರಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಮಹಿಳೆಯರು ಸಹ ಇದರಲ್ಲಿ ತೊಡಗಿಸ್ಕೊಂಡು ಬಹುಮಾನವನ್ನು ಗೆದ್ದೋಗ್ಬೋದು. ಇಲ್ಲೆಲ್ಲ ಕ್ಯಾಶ್ ಪ್ರೈಸ್ ಇರುತ್ತೆ. ನಾನು ಸತತವಾಗಿ 2015ನೇ ಇಸ್ವಿಯಿಂದನೂ 16ನೇ ಇಸ್ವಿಯಿಂದನೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಪ್ರತಿ ವರ್ಷ ವಿನ್ ಆಗ್ತಾ ಇದ್ದೀನಿ. ನಗದು ಬಹುಮಾನವನ್ನು ತೊಗೊಂಡೋಗ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿರುತ್ತೆ. ದೇಸಿ ಕ್ರೀಡೆಗಳು, ಗ್ರಾಮೀಣ ಆಟಗಳು ಯಾವ್ಯಾವ ಆಟ ಆಡಿಸ್ತಾ ಇದ್ದಾರೆ ಇಲ್ಲಿ? ಇಲ್ಲಿ ಅಳಿಗುಳಿ ಮನೆ ಇರುತ್ತೆ, ಇದು ಅಣೆಕಲ್ಲಿರುತ್ತೆ, ಮತ್ತು ಹಗ್ಗ ಜಗ್ಗಾಟ, ಅದು ಟೀಮ್ 5-5 ಜನ ಟೀಮ್ ಮಾಡ್ಕೊಂಡು ಆಡೋ ಅಂಥದ್ದು, ಮತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಡಕೆ ಹೊಡೆಯೋ ಅಂಥದ್ದು, ಲೆಮನ್ ಆ್ಯಂಡ್ ಸ್ಪೂನ್, ತಲೆಯಲ್ಲಿ ಬಿಂದಿಗೆ ಎತ್ಕೊಂಡು ಓಡೋ ಅಂಥ ಆಟಗಳಿರ್ತವೆ. ಈಗ ನೀವು ಯಾವ್ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ? ನಾನು ಪ್ರತಿ ವರ್ಷ ಅಣೆಕಲ್ಲು ಮತ್ತು ಅಳಿಗುಳಿ ಮನೆ, ಕಣ್ಣಿಗೆ ಹಗ್ಗ ಜಗ್ಗಾಟ ಪ್ರತಿ ವರ್ಷ ನಮ್ಮ ಟೀಮ್ ವಿನ್ ಆಗ್ತಿರೋದು. ಹಾಗೇನೆಲ್ಲ ಇದು ಮಹಿಳೆಯ ಗ್ರಾಮೀಣ ಕ್ರೀಡಾಕೂಟ ಅಂದಮೇಲೆ ಇದೆಲ್ಲ ಮಹಿಳೆಯರು ಹಳ್ಳಿಯಲ್ಲಿ ಆಡ್ತಕ್ಕಂಥ ಆಟನೇ. ಸೊ ಗೊತ್ತಿರೋ ಅಂಥ ಆಟ. ನನ್ನ ಹೆಸರು ಬಾಷ್ಪಾಂಜಲಿ ಅಂತ, ನಮ್ಮದು ಕಬ್ಬಳ್ಳಿ. ನಾನು ಇಲ್ಲಿ JSS ಅಲ್ಲಿ ಮೊದಲು ವರ್ಕ್ ಮಾಡ್ತಾ ಇದ್ದೆ, ಈಗ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಣೆಕಲ್ಲು ಆಟ ನೋಡಿದ್ರಿ. ಇವಾಗ ಅಳಿಗುಳಿ ಮನೆ ಆಟ ಆಡ್ತಾ ಇದ್ದಾರೆ, ಅದನ್ನು ನೋಡೋಣ ಬನ್ನಿ. ಹಾಗೆ ಇಲ್ಲಿ ಪಾಂಪ್ಲೆಟ್ ಇಟ್ಟಿದ್ದಾರೆ ಯಾವ್ಯಾವ ಕ್ರೀಡೆ ಅಂತ. ಹಿಡ್ಕೊಂಬವಿನ ನಮ್ಮ ಸರ್ ಇದ್ದಾರೆ, PT ಸರು, ಅವ್ರನ್ನ ಒಂದ್ಸರಿ ಮಾತಾಡ್ಸೋಣ. ಇದು ಅವ್ರ ರಿಪೋರ್ಟ್ ಹಾಕೊಳ್ಳೋಕ್ಕೆ, ಇದೆಲ್ಲ ಅಂದರೆ ಅವ್ರ ಸ್ಕೋರ್ ಕಾರ್ಡು ಅದೆಲ್ಲ ಏನೇನು ಆಡ್ತಾರೆ, ಯಾರ್ಯಾರು ಪಾಯಿಂಟ್ ಬರುತ್ತೆ ಅದು ಬರ್ಕೊಳ್ಳೋಕ್ಕೆ. ನಮ್ಮ ಸರ್ ಮಾತಾಡ್ಸೋಣ ಬನ್ನಿ. ಸರ್ ಹೇಳಿ ಸರ್. ಜಸ್ಟ್ ಬಂದೆ ಸರ್. ಹಾಂ ಆಯಿತು ಸರ್, ಮಾಡ್ಕೊಂಡು ಬಂದೆ. ಊರಲ್ಲೇ ಮಾಡ್ಕೊಂಡು? ಇಲ್ಲ, ಎಲ್ಲ ಊರಲ್ಲಿ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಬಂದ್ವಿ. ಸುತ್ತೂರು ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವದ ಸಮಿತಿಯವರು ಅನೇಕ ಚಟುವಟಿಕೆಗಳನ್ನು ಇಲ್ಲಿಯ ಗ್ರಾಮೀಣ ಜನತೆಗೆ ಒದಗಿಸ್ಕೊಡ್ತಾರೆ. ಇದರ ಉದ್ದೇಶ ಆ ಗ್ರಾಮೀಣ ಜನತೆ ಸರ್ವದರಲ್ಲೂ ಒಂದು ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡು ಅದರಲ್ಲಿ ಸಾಧನೆ ಮಾಡಲಿ ಅಂತಕ್ಕಂಥ ಒಂದು ಉದ್ದೇಶ. ಜೊತೆಗೆ ಅವರಲ್ಲಿ ಒಂದು ಸ್ನೇಹಪರ ಭಾವನೆ, ಸ್ನೇಹ ಭಾತೃತ್ವ ಇಂಥವುಗಳನ್ನು ಮತ್ತು ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಬರಲಿಕ್ಕೆ ಅಂಥೇಳಿ ಇಂಥ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡಿ ಇದರಲ್ಲೇ ದೇಶೀಯ ಆಟಗಳಂತ ಹೇಳಿ ಅದು ಈ ದೇಶೀಯ ಆಟಗಳು ಅಂದರೆ ಗ್ರಾಮೀಣ ಕ್ರೀಡೆಗಳು. ಇವು ಇತ್ತೀಚಿನ ಆಧುನಿಕ ಯುಗದಲ್ಲಿ ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಶ್ರೀಗಳಾದಂಥ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದೂರದೃಷ್ಟಿ ಇಟ್ಟುಕೊಂಡು ನಶಿಸಿ ಹೋಗುವ ಕ್ರೀಡೆಗಳು ನಶಿಸಿ ಹೋಗಬಾರದು, ಅವಕ್ಕೆ ಪುನರ್ಜೀವನಗೊಳಿಸಿ ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತ ಹೇಳಿ ಈ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಗ್ರಾಮೀಣ ಕ್ರೀಡೆಗಳನ್ನು ಏರ್ಪಡಿಸಿದ್ದಾರೆ. ಇದರ ಜೊತೆಗೆ ಬಾಲಕರು ಏನು ಇಂದಿನ ಶಾಲಾ ಮಕ್ಕಳಿಗೂ ಸಹ ಅದನ್ನು ಪರಿಚಯಿಸಿದರೆ ಅವರು ಇವುಗಳನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಅದರಿಂದ ಏನು ಈ TV ಮತ್ತು ಆಧುನಿಕ ಕ್ರೀಡೆಗಳು, ಮೊಬೈಲು ಇವುಗಳಿಂದ ದೂರ ಆಗ್ತಾರೆ ಅನ್ನೋ ದೃಷ್ಟಿಯಿಂದಲೂ. ಸೊ ನೋಡಿದ್ರಲ್ಲ, ನಮ್ಮ ಸರ್ ಒಂದಷ್ಟು ಮಾಹಿತಿ ಕೊಟ್ಟರು. ಈಗ ಇನ್ನೊಂದಷ್ಟು ಆಟಗಳಿದೆ. ಒಳಗಡೆ ಇದೇನು ಚೆಲ್ಗೆ ಇಟ್ಟಿದ್ದಾರೆ, ಚೆಲ್ಗೆ ಬಿಂದಿಗೆ ಎತ್ಕೊಂಡು ಹೋಗೋದು ಅನಿಸುತ್ತೆ. ಮತ್ತು ತೂಕದ ಕಲ್ಲು, ನೀವು ಕಲ್ಲು ಎತ್ತೋದು, ಗುಂಡೆ ಎತ್ತೋದು ಅಂತ ಹೇಳ್ತೀವಲ್ಲ, ಅದು ನಿನ್ನೆ ಆಗಿದೆ ಅನ್ಕೋತೀನಿ. ಇದು ಈಗ ಒಂದಷ್ಟು ಬೇರೆ ಆಟಗಳಿದ್ದಾವೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಈ ಕಡೆ ಅಳಿಗುಳಿ ಮನೆ, ಮತ್ತು ಆ ಕಡೆ ಅಣೆಕಲ್ಲು ಆಟ. ಗ್ರಾಮೀಣ ಜನತೆಗೆ ದೇಸಿ ಆಟಗಳು. ಹುಡುಗರೆಲ್ಲ ಬರ್ತಾವ್ರೆ. ಯಾವ ಸ್ಕೂಲು? ಸರಿ, ಯಾವ ಊರು ಸ್ಕೂಲು? ಸರ್ಗೂರು. ಓಕೆ, ಸರ್ಗೂರು ಅವರು. ಇಲ್ಲಿರೋ ಮಕ್ಕಳೆಲ್ಲ ಮ್ಯಾಕ್ಸಿಮಮ್ ಅಂತೇನು 99% ಮಕ್ಕಳೆಲ್ಲ JSS ಸ್ಕೂಲಲ್ಲೇ ಓದ್ತಾ ಇರೋದು. ಒಂದಷ್ಟು ಹುಡುಗರು ಈ ಜಾತ್ರೆ ನೋಡೋಕ್ಕೆ ಅಂತ ಬಂದಿರ್ತಾರೆ. ಗೋಲಿ ಆಟ, ಇದನ್ನ ನಾವು ಏನಕ್ಕೆ ಕರಿತಾ ಇದೀವಿ ಗಪ್ಪ, ತಿಕ್ಕಾಟ. ಚೆನ್ನಾಗಿರುತ್ತೆ, ಇಲ್ಲಿ ತೋರಿಸ್ತೀನಿ ಬನ್ನಿ. ಹೊರಗಡೆಯಿಂದ ಗೋಲಿನ ಹೊಡೆದು ಆಚೆ ಕಳಿಸ್ಬಿಟ್ಟು ತೀಕು ಅಂತ ಹೇಳ್ತಿದ್ವಿ ನಾವು. ಈ ಆಟ ಇವಾಗ ನಡೀತಾ ಇದೆ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರೋದು ಸರ್? ಟೀಮ್ ವೈಸ್ ಆಡಿಸ್ತಾ ಇರೋದು ಇದು ಇಂಡಿವಿಜುವಲ್? ಇದು ಇಂಡಿವಿಜುವಲ್ ಗೇಮ್ ಥರ ಗೋಲಿ.
ಹೆಂಗೆ ಅಂದರೆ ಅಲ್ಲಿ 5 ಗೋಲಿ ಕಟ್ಟಿರ್ತಾರೆ. ಅದು ಎಸ್ಕೊಂಡು 5 ಹೊಡೆದ್ರೆ 5 ಈಚೆಗೆ ಬಂದರೆ 6 ಪಾಯಿಂಟು, ಒಂದು ಬೋನಸ್ಸು. ಅಕಸ್ಮಾತು ಒಂದು ಚಾನ್ಸಲ್ಲಿ 1 ಹೊಡ್ತು ಅಂತಂದರೆ 1 ಪಾಯಿಂಟು, ಆ ಥರ. ಅದರಲ್ಲಿ ಯಾರು 3 ಸುತ್ತಿರುತ್ತೆ, ಯಾರು 3 ಸುತ್ತಲ್ಲಿ ಹೈಯೆಸ್ಟ್ ಗೋಲಿ ಹೊಡೆದಿರ್ತಾರೆ ಅವರು ವಿನ್ನರ್ ಅಂತ ಡಿಸೈಡ್ ಮಾಡ್ತಾರೆ. ಈ ಆಟ ಆಡುತ್ತಿರೋದು ಮಕ್ಕಳಿಗೆ ಮಾತ್ರನಾ ಅಥವಾ ಹಾಗೆ ಅಂದ್ರೆ ಹೊರಗಡೆ ಶಾಲೆ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು? ಇಲ್ಲ ಸರ್, ಬರೀ ಜೈಸಸ್ ಸ್ಕೂಲ್ ಬಂದು ಮಕ್ಕಳು, ಶಾಲಾ ಮಕ್ಕಳು. ಹೊರಗಡೆ ಅವ್ರಿಗೆ ನಿನ್ನೆ ಕೆಸರುಗದ್ದೆ ಓಟ ಮತ್ತು ಹಗ್ಗ ಜಗ್ಗಾಟ ಆ ಥರ ಎಲ್ಲ ಗ್ರಾಮೀಣ ಜನತೆಗೆ ಅದಿರುತ್ತೆ. ಅದು ಬಿಟ್ಟು ಹೈಸ್ಕೂಲ್ ಮಕ್ಕಳು ಮತ್ತು ಪ್ರೈಮರಿ ಮಕ್ಕಳಿಗೆ, ಜೈಸಸ್ ಮಕ್ಕಳಿಗೆ ಮಾತ್ರ ಈ ಥರ ಇಂಡಿವಿಜುವಲ್ ಗೇಮ್ಗಳು ಇರ್ತವೆ, ದೇಶೀಯ ಆಟಗಳು. ಮಲ್ಲೇಶ್ ಅಂತ, ನಾವು ವಿಜಯನಗರ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದು, ಮೈಸೂರು. ಈಗ ಗೋಲಿಗೆ ಅಪ್ಸೆಟ್ಟಿಂಗ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸರ್. ಈಗ ನೋಡ್ಕೊಳ್ಳಿ ಆಟ ಹೆಂಗೆ ಆಡ್ತಾರೆ ಅಂತ ಹೇಳ್ತೀನಿ. ಅಲ್ಲಿ ಒಂದು ಗುರ್ತು ಮಾಡಿರ್ತಾರೆ, ನಾವು ಏನಪ್ಪ ಹೇಳ್ತೀವಿ, ಜಕ್ಕು ಅಂತ ಹೇಳ್ತೀವಿ. ಆ ಜಕ್ಕಿಂದ ಎಸ್ದಾಗ ಗೋಲಿ ಎಷ್ಟು ಹತ್ರ ಹೋಗಿ ಕೂರುತ್ತೆ ಅಷ್ಟು ಸುಲಭ ಆಗುತ್ತೆ ಇವ್ರಿಗೆ ಗೋಲಿನ ಆಚೆ ಕಡ್ಸೋಕ್ಕೆ. ಇವನು ಹೆಂಗೆ ಹೊಡಿತಾನೆ ನೋಡೋಣ ತಡಿ. ಒಂದೇ ಏಟಲ್ಲಿ ಎಲ್ಲ ಕ್ಲಿಯರು. ಗೋಲಿ ಹೊಡೆದೋಯ್ತು. ಗೋಲಿ ಹೊಡೆದೋಗೋ ಥರ ಹೊಡೆದವನೇ. ಈಗ 6 ಪಾಯಿಂಟು, 5 ಪಾಯಿಂಟು ಪ್ಲಸ್ ಜೊತೆಗೆ ಒಂದು ಬೋನಸ್ಸು. ಓಕೆ, ಹಾಂ, 5 ಕ್ಲಿಯರ್ ಮಾಡ್ದ, ಜೊತೆಗೆ ಒಂದು ಬೋನಸ್ಸು. ಎಲ್ಲರೂ ಕೂಡ ಜೆಸಸ್ ಶಾಲೆಯ ಮಕ್ಕಳು. ಈಗ ಸೆಕೆಂಡ್ ರೌಂಡು. ದೂರ ಆಗೋಯ್ತು ಸ್ವಲ್ಪ, ಹೊಡಿತಾನ ಏನೋ ನೋಡೋಣ. ಮಿಸ್ ಆಯಿತು. ಒಂದೇ ಚಾನ್ಸಾ? ಒಂದು ಚಾನ್ಸ್ ಆಯಿತು. 0 ಒಳಗಡೆ ಬಂತು ಅಂದರೆ ಔಟಾ ಸರ್? ಸಿಕ್ಕಂಡಂಗೆ. ಹಾಂ, ಓಕೆ. ಲಾಸ್ಟ್ ಚಾನ್ಸ್ ಇದು. ಇದರಲ್ಲಿ ಎಷ್ಟು ಪಾಯಿಂಟ್ ತಗೊಳ್ತಾರೆ ಅಷ್ಟು. ಅದಾದಮೇಲೆ ನೆಕ್ಸ್ಟು ಇನ್ನೊಬ್ರು ಹುಡುಗರು ಬರ್ತಾರೆ. ನೋಡೋಣ, ನಾವೊಂದ್ಸರಿ ಟ್ರೈ ಮಾಡೋಣ. ಔಟ್ ಆಯಿತು ಸರ್, ನಾವೊಂದ್ಸರಿ ಟ್ರೈ ಮಾಡ್ತೇವೆ. ಯಾಕೆಂದರೆ ಅಭ್ಯಾಸ ಇಲ್ಲ. ಅಯ್ಯ ದೂರ ಉಂಟಾಯ್ತು ಗುರು. ಈಗ ಮತ್ತೆ ಹೊಡಿಬೋದಾ ಸರ್? ಅಯ್ಯ ಮಿಸ್ ಆಯಿತು. ಸಾಕು ಬಿಡಿ ಸರ್, ಆಡಿಸಿ. ನೆಕ್ಸ್ಟ್ ಯಾರಪ್ಪ? ಓಕೆ ಸರ್, ಬರ್ತೀವಿ. ತುಂಬ ಖುಷಿ ಆಯಿತು. ತುಂಬ ವರ್ಷ ಆಗ್ಬಿಟ್ಟಿತ್ತು ನಾವು ಗೋಲಿ ಆಡಿ. ಈಗ ನನ್ನ ಫೇವ್ರೆಟ್ ಗಾಳಿಪಟ ಹಾರಿಸುವಂಥ ಸ್ಪರ್ಧೆ ನೋಡೋಕೆ ಹೋಗ್ತಾ ಇದ್ದೀನಿ. ನಾನು ನಿನ್ನೆ ಮುಗಿದೋಯ್ತು ಗಾಳಿಪಟ ಸ್ಪರ್ಧೆ ಅಂದ್ಕೊಂಡೆ, ಬಟ್ ಇವತ್ತು ಹಾರಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನೋಡೋಣ ಬನ್ನಿ, ನಾವು ಕೂಡ ಒಂದ್ಸರಿ ಗಾಳಿಪಟ ಹಾರಿಸ್ಬಿಡೋಣ. ಬಣ್ಣ ಬಣ್ಣದ ಪಟೆಗಳು, 100 ಪಟೆಗಳು ಮೇಲ್ಗಡೆ ಹಾರ್ತಾ ಇದ್ದಾವೆ, ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಕೂಡ ಒಂದೊಂದು ಡಿಸೈನ್ ಮಾಡಿ ಮೇಲ್ಗಡೆ ಪಟನ ಹಾರಿಸ್ತಾ ಇದ್ದಾರೆ. ದೂರದಲ್ಲಿ ಹಾರ್ತಾ ಇದ್ದಾವೆ, ಕಾಣಿಸ್ತಾ ಇಲ್ಲ, ಕವರ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಟ್ರಾನ್ಸ್ಪರೆಂಟ್ ಗಾಳಿಪಟ. ಇಲ್ಲೊಂದಷ್ಟೈತೆ. ಯಾಕಮ್ಮ ಹಾರಿಸ್ತಿಲ್ವ ಇನ್ನ? ಏನು ಹೇಳು? ಪ್ರೌಢಶಾಲೆನಾ? ಓಕೆ. ನಿಮ್ಮದು ಪ್ರೈಮರಿನಾ? ನಿಮ್ಮದು ಇನ್ನೂ ಬಂದಿಲ್ವಾ ಚಾನ್ಸು? ಈಗ ಹಾರಿಸ್ತಿರೋರು ಯಾರು? ಪ್ರೌಢಶಾಲೆ ಹೈಸ್ಕೂಲ್ 2 ಒಂದೇ. ಓಕೆ, ಇವರು ಪ್ರೈಮರಿ ಮಕ್ಕಳು ಗಾಳಿಪಟ ಹಾರಿಸ್ತಾ ಇದ್ದಾರೆ. ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ಅಲ್ಲಿಂದನೂ ಹಾರಿಸ್ತಾವ್ರೆ. ನಾನು ಈ ಗ್ರೌಂಡಲ್ಲಿ ಹಳೆ ನೆನಪು ಅಂದರೆ ಮಾಡ್ತಾ ಇದ್ವಿ, ಅದ್ರ ಜೊತೆ ರನ್ನಿಂಗ್ ರೇಸ್ ಓಡ್ತಾ ಇದ್ವಿ ಈ ಗ್ರೌಂಡಲ್ಲಿ. ಬೆಳಗ್ಗೆ 6 ಗಂಟೆಗೆ ಎದ್ರೆ ಸಾಕು, ಹೋಗಿ ಒಂದು ಹೊರಗಡೆ ಕ್ಯಾಂಟೀನ್ ಐತೆ ಇಲ್ಲಿ, ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಬಂದು ಇಲ್ಲಿ ಮತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಒಂದ್ಸರಿ ಪಟ ಹಾರ್ಸೋಣ ಬನ್ನಿ. ಹುಡುಗರು ಚಾನ್ಸ್ ಕೊಡ್ತಾರ ಏನು ನೋಡೋಣ. ಪಟ ಹಾರ್ಸೋಕ್ಕೆ ಗಾಳಿ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತೈತೆ ಪಟ ಹಾರಕ್ಕೆ. ಇಲ್ಲಿ ಹತ್ತಿರದಲ್ಲೇ ಒಂದು ಐತೆ. ಎಳಿಬೇಕು. ದಾರ ಕಿತ್ತೋಗೈತೆ. ಕಿತ್ತೋಯ್ತು. ನಾನೇ ಹಾರಿಸ್ತಾ ಇವರು, ನಾನೇ ಹಾರಿಸ್ತಾ ಇದ್ದೀನಿ. ನನ್ನ ಕೈಯಲ್ಲಿ ದಾರ ಐತೆ.
ಹಿಂಗೆ ಜಗ್ಬೇಕು. ಬೊಮ್ಮ ಯಾರ್ದ ಗೊತ್ತಿಲ್ಲ ಆರ್ತು ಕಿತ್ತೋಯ್ತು. ಏ ರೇ ದಾರ ಸಿಕ್ಕತ್ತು. ಆಯ್ತು ಕೂಲ್ ವಿನೋ ಬಾಯ್ಲಿ ಹಿಡ್ಕೋ. ದಾರ ಸಿಕ್ಕದ ಗುರ. ಹಂಗೇರು ಇರಮ್ಮ ಡೋಂಟ್ ವರಿ. ಬೊಮ್ಮ ಇತ್ತ ಬೊಮ್ಮ ಆಚೆ ಬೊಮ್ಮ ಬಾಯ್ಲಿ ಇದಕ್ಕೆ ಕಟ್ಟು. ಏ ನಾನಲ್ಲಮ್ಮ. ಓ ಸಾರಿ ಹಾ ಬೊಮ್ಮ ಯಾವ್ದಮ್ಮ ಕಿತ್ತೋಗಿದ್ದು? ಕಟ್ಕೊಡ್ಲಾ? ಅದು ಮಿಸ್ ಆಯ್ತು. ನಾನು ಇದನ್ನ ಬಿಡ್ಸಕ್ ಹೋದೆ. ಆ ಕಡೆ ಏನು ತೂದ್ಬಿಡ್ರಿ ನೀವು. ಓಡು ಹಿಡ್ಕೊಂಡು ಓಡು. ದಾರ ಸಿಕ್ಕಬೇಡ ಯಾವ್ದಕ್ಕೂ. ದಾರ ಅಲ್ಲ ನಾವು ಹೋಗ್ಬೇಕು ಬಾಯ್ಲಿ. ನೋಡ್ದ ಇರಮ್ಮ ಏನಮ್ಮ ಹಿಂಗ್ ಸಿಗಾಕ್ಬಿಟ್ಟ. ದಾರ ಎಲ್ಲಿ ಗುರು ಇದು? ಇರಮ್ಮ ಹಂಗೆ ನಿಂತ್ಕಮ್ಮ. ಆ ಕಡೆ ಈ ಕಡೆ ಹೋಗ್ಬೇಡ. ಏಲ ನೀನು ಬಾರಿ ಕೂಡ ನಿಂದು. ದಾರ ಅಷ್ಟು ಉದ್ದ ಇಟ್ಬಿಟ್ಟ ನೀನು ಆಚೆ. ಯಾರು ಇಲ್ದದ ಕಡೆ ಹೋಗ್ಬೇಕು ನೀನು. ಯಾವೂರು? ಉಲ್ಲಳ್ಳಿ. ನಂಜನಗೂಡು ಉಲ್ಲಳ್ಳಿ ಹುಡುಗ ನಮ್ಮ ಸಾಕು ಮಾಡ್ತಾವನೆ ಇಲ್ಲಿ. ನೋಡು ಮತ್ತೆ ದಾರ ನೋಡು ಮತ್ತೆ ನೀನು. ಏನು ಮಾಡೋದಲ್ಲ, ಆರಿಸ್ಬೇಕು. ದಾರ ಯಾವ್ದು ಗೊತ್ತಾ? ಈ ಥರ ದಾರ ತರ್ಬೇಕು ನೀನು. ಇಲ್ಲಿ ಕೆಳಗಡೆ ಐತಲ್ಲ, ಹಾಂ ಅದೇ ಕಾರ್ಲಿಲ್ಲ. ಅದು ಬಿಟ್ಬಿಡೋದು. ಹಾಂ ಇದು ಆರಿಸು, ಸರಿಯಾಗಿ ಹಿಡ್ಕೊ. ಫೈನಲಿ ನಾವು ಗಾಳಿಪಟ ಆರಿಸಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನೂ ಒಂದಷ್ಟು ಗಾಳಿಪಟ ಐತೆ, ನೋಡೋಣ ಬನ್ನಿ ಆರಿಸೋ. ಇಲ್ಲಿ ಎಲ್ಲ ಚಿಕ್ಕ ಪಟಗಳು ಎಲ್ಲ ಡಿಫ್ರೆಂಟ್ ಆಗಿರೋ ಅಂಥದ್ದು ಯಾವುದಿಲ್ಲ. ಎಲ್ಲ ಕೂಡ ಒಂದೇ ಏನು ಬೇಸಿಕ್ ಪಟ ಏನು ಬರುತ್ತೆ ಆ ಥರದ ಗಾಳಿಪಟಗಳು ಮಾಡ್ಕೊಂಬಂದಿದ್ದಾರೆ. ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಆರ್ತೈತೆ ಸ್ಟಾರ್ದು. ಅದಾದಮೇಲೆ ಇವೆಲ್ಲ ಚಿಕ್ಕದು ಎಲ್ಲ. ಇವರೆಲ್ಲ ನೀವು ತಗೊಂಡು ಬಂದಿರೋದು ಅಂಗಡಿಯಿಂದ, ರೆಡಿ ಮಾಡಿಲ್ಲ ಇವ್ರು ಯಾರೋ ಹುಡುಗರುಗಳು ತಗೊಂಡು ಬಂದಿರೋದು. ಇಲ್ಲೊಂದು ಡಿಫ್ರೆಂಟ್ ಆಗೈತೆ. ಇದು ನೋಡೋಣ ಬನ್ನಿ. ಕೆಳಗಡೆ ಬಿತ್ತು. ಫೈನಲಿ ನಮ್ಮ ಪಟ ಇಲ್ಲಿ ಆರ್ತೈತೆ ನೋಡಿ. ನಾವು ಆರಿಸಿದ್ದು, ನಾನು ಆರಿಸಿದ ಪಟ ಇದು. ಒಂದು ದಾರ ಕಿತ್ತೋಯ್ತು ಸ್ವಲ್ಪ. ನಾನು ದಾರ ಎಲ್ಲ ಕಟ್ಟಿ ಮೇಲ್ಗಡೆ ಆರೋ ಥರ ಮಾಡಿದ್ವಿ. ಇದೊಂದು ಚೆನ್ನಾಗೈತೆ ಗಾಳಿಪಟ. ಯಾವ ಊರು? ಮೈಸೂರಿಂದನಾ? ಓಕೆ. ಯಾರು ಪ್ರಿಪೇರ್ ಮಾಡಿಕೊಟ್ಟಿದ್ದು ಇದು? ತಯಾರು ಮಾಡಿಕೊಟ್ಟಿದ್ದು ಯಾರು ಅಂದೆ? ತಗೊಂಡಿದ್ದಾ? ನೀವು ರೆಡಿ ಮಾಡಬೇಕು ಇದೆಲ್ಲ. ಓಕೆ ಆರಿಸಿ. ವೈಟ್ ಇಲ್ಲಿ ತಗೊಂಡಿರೋ ಪಟ ಇದು. ಬಾಯ್ಲಿ ಹತ್ರ ಬಾಯ್ಲಿ. ಇಲ್ಲಿಂದ ದಾರ ಇಟ್ಕೊಬಾ. ಇಲ್ಲಿ ಬಾ ಮುಂದೆ ಬಂದ್ಬಿಡು. ದಾರ ಬಿಟ್ಬಿಡು. ಅಲ್ಲಿ ಬಿಟ್ಬಿಡು, ಅದು ದಾರ ಬಿಟ್ಬಿಡು. ಹಾಂ ಇಲ್ಲಿಂದ ಹಿಡ್ಕೊ ಹೋಗು. ದೂರಕ್ಕೆ ಎಳ್ಕೊ ಹೋಗು ಸುಮ್ಮನೆ. ಹಾಂ ಎಳ್ಕೊ ಹೋಗು. ಓಡು. ಆರ್ಸು ಸ್ವಲ್ಪ. ಅಲ್ಲೇ ನಿಂತ್ಕೊ. ದಾರ ಬಿಡು. ವೈಟ್. ಹಿಂಗೆ ದಾರ ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು ಪಟನ. ಆಗ್ತಾ ಇಲ್ಲ ಗಾಳಿ. ಗಾಳಿ ಉಲ್ಟಾ ಆರಿಸ್ಬೇಕು ನೀನು. ಈ ಕಡೆಯಿಂದ ಬಾ. ಪಟ ಈ ಕಡೆ ಹೋಗ್ಲಿ. ಈ ಕಡೆ ಹೋಗ್ಬಾ. ನೀನು ಈ ಕಡೆ ಬಾ. ಹಾಂ ಅಂದರೆ ತುದಿ ಅಂದರೆ ನೀನು ಬಿಗಿನಿಂಗಿಂದ ಕೊಡಬೇಕು. ಒಂದು ಸೆಕೆಂಡ್. ಹಾಂ ಓಕೆ. ಗಾಳಿ ಆರ್ಸ್. ಹಾಂ ಬಿಡು. ದಾರ ಬಿಡು. ಅಲ್ಲೇ ನಿಂತ್ಕೊಂಡು ಬಿಡು. ದಾರ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು. ಬಿಡು. ಹಂಗೆ ಎಳೆದು ಬಿಡ್ಬೇಕು. ತೆಗಿಬೇಕು. ಓಕೆ ಫೈನ್. ಕಂಟಿನ್ಯೂಸ್. ಜಗ್ಗು ಹಂಗೆ. ಅವಾಗ ಏನು ಗೊತ್ತಾ, ಶಾರ್ಟ್ ಮಾಡ್ಕೊಂಡು ಬಿಡ್ಬೇಕು. ಮೇಲ್ಗಡೆ ಹೋಗೋ ಥರ ಸ್ಟ್ರೈಟ್ ಬಿಡ್ಬೇಕು. ಲಾಂಗ್ ಬೆಳಿಬಾರ್ದು. ಓಕೆ ಇದೊಂದು ಗಾಳಿಪಟ ಆರಿಸಿದ್ವಿ. ಇಲ್ಲಿ ಕೇಳೋಣ ಬನ್ನಿ. ಟೀಚರ್ಸ್ ಇದ್ದಾರೆ. ರಿಸಲ್ಟ್ ಯಾವ ಥರ ಕೊಡ್ತಾರೆ ಗಾಳಿಪಟ ಆಟಕ್ಕೆ ಅಂತ. ಇಲ್ಲೊಂದಷ್ಟು ಆರ್ತಾ ಇದ್ದಾವೆ ಗಾಳಿಪಟಗಳು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಗಾಳಿಪಟ ಸ್ಪರ್ಧೆ ಅಂತ. ಅಲ್ಲೇ ರಿಸಲ್ಟ್ ಕೊಟ್ಟು ಅನೌನ್ಸ್ ಮಾಡಿ ವಿನ್ನರ್ ಯಾರು ಅಂತ
ಹೇಳ್ತಾರೆ. ಅಲ್ಲೊಂದು ಡಿಫ್ರೆಂಟ್ ಗಾಳಿಪಟ ಬಂದೈತೆ, ಅದನ್ನು ತೋರಿಸ್ತೀನಿ. ನನ್ನ ಪ್ರಕಾರ ಏನಾದ್ರು ಅದು ಚೆನ್ನಾಗಿ ಆರ್ತು ಅಂದರೆ ಅದಕ್ಕೆ ಪ್ರಶಸ್ತಿ ಬರೋದು. ಅಲ್ಲಿ ನೋಡಿ, ಅಲ್ಲಿ ಲಾಂಗ್ ಪಟ ಹಾರಿಸ್ತಿದ್ದಾರೆ. ಎಲ್ಲರೂ ಕೂಡ ಇವರು ಪ್ರೈಮರಿ ಮಕ್ಕಳು. ಫೈನಲಿ ಈ ಪಟ ಕೂಡ ಆರಿಸಿದ್ವಿ ನಾವು. ಆರಲ್ವೇನಾ ಕಿತ್ತಾಕ್ಬಿಟ್ಟ, ಕಿತ್ತೋಗೈದಂತೆ ಒಂದು ಗಾಳಿಪಟ. ಅಲ್ಲಿ ಹೋಗಿ ಅದನ್ನು ನೋಡೋಣ ಬನ್ನಿ. ಮೇಲ್ಗಡೆ ಸ್ವಲ್ಪ ಆರ್ತೈತೆ, ಮಾಡೈತೆ. ಹಿಂಗ ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡ್ತೀರಾ ಸರ್? ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀರಾ ಅಂದೆ. ಓಕೆ, ಚಾನಲ್ ನೇಮ್ ಸರ್? ನಾವು ಹರಿಹರದರು, ಇಲ್ಲಿ ಹಿರಿಯರ ಮನೆಯಲ್ಲಿ ಇದ್ದೀವಿ. ಹಾಂ ಸರ್, ಓಕೆ. ಹವ್ಯಾಸ, ಹಾಂ. ಸುತ್ತೂರು ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತೀರಾ. ನಿಮ್ಮ ಹೆಸರು ಸರ್? ಲಾಸ್ಟ್ ಟೈಮು ಹಾಂ, ಮೊಬೈಲ್ ಕ್ಯಾಮ್ರಾ ಇದ್ರದ್ದು ಫೋಟೋ ಕಾಂಟೆಸ್ಟ್ ಇತ್ತಲ್ಲ, ಹಾಂ, ಲಾಸ್ಟ್ ಇಯರ್. ಓಕೆ. ಈ ವರ್ಷ ಇರಲಿಲ್ಲ. ಹಾಂ, ಲಾಸ್ಟ್ ಇಯರ್ 3rd ಪ್ರೈಸ್ ಬಂತು. ಓ ಸೂಪರ್. ಲಾಸ್ಟ್ ಇಯರು ಸುತ್ತೂರು ಜಾತ್ರೆಯಲ್ಲಿ ಫೋಟೋ ಕಂಟೆಸ್ಟ್ ಇಟ್ಟಿದ್ರು, ಅದರಲ್ಲಿ 3ನೇ ಪ್ರಶಸ್ತಿ ಪಡೆದಿದ್ದಾರೆ. ಆಮೇಲೆ ಮತ್ತೆ ಇನ್ಯಾವುದು ಸರ್? ಗಾಳಿಪಟ ಸ್ಪರ್ಧೆಯಲ್ಲಿ ಹಾಂ 2 ಇಯರ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ. ಹಾಂ, 3rd ಪ್ರೈಸ್ ಬಂದಿದೆ ಓಕೆ. ಈ ವರ್ಷ. ಓ ಸೂಪರ್ ಸೂಪರ್. ಈ ವರ್ಷ ಗಾಳಿಪಟ ನಿಮ್ಮದು ಇದೆ, ಇಲ್ಲಿದೆ. ಇದೆಯಾ? ನೋಡೋಣ ನಡ್ರಿ. ಇದ್ದಾರೆ. ಓಕೆ. ಇವರು ಸರ್ ನೋಡಿ. ಸರ್ ನಿಮ್ಮ ಹೆಸರು? ಸೋಮಶೇಖರ್ ಗೌಡ. ಸೋಮಶೇಖರ್ ಗೌಡ ಅಂತ ನೋಡಿ. ಅವರು ಕೂಡ ಹವ್ಯಾಸಿ ಯೂಟ್ಯೂಬರು. ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಅದೆಲ್ಲ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸರ್ ಚಾನಲ್ ನೇಮು? ಸೋಮಶೇಖರ್ ಗೌಡ. ಸೇಮ್ ಸೋಮಶೇಖರ್ ಗೌಡ ಅಂತ ಯೂಟ್ಯೂಬ್ ಚಾನಲ್ ಐತೆ. ಸುತ್ತೂರು ಜಾತ್ರೆನ ನೀವು ನೋಡಬೇಕು ಅಂದರೆ, ಇನ್ನೂ ಬ್ರೀಫಾಗಿ ನೋಡಬೇಕು ಅಂದರೆ ಸೋಮಶೇಖರ್ ಗೌಡ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಇವರು ಸರ್. ಇವರ ಉತ್ಸಾಹ ನೋಡಿ ನಮಗೆ ತುಂಬ ಖುಷಿಯಾಗುತ್ತೆ. ಇವರೆಲ್ಲ ನಮಗೆ ಮೋಟಿವೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವಯಸ್ಸಲ್ಲೂ ಅವರು ಅಷ್ಟು ಖುಷಿಯಿಂದ ಯೂಟ್ಯೂಬ್ ಬ್ಲಾಗ್ ಮಾಡ್ತಾರೆ, ಮತ್ತು ಎಲ್ಲ ಥರ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಸರ್ ತುಂಬ ಥ್ಯಾಂಕ್ ಯು ಸರ್. ಇಲ್ಲೊಂದು ಪಟ ಕೆಳಗಡೆ ಬಿದ್ದುಬಿಟ್ಟೈತೆ, ಬಾಲಂಗೋಚಿ ಇಲ್ವಂತೆ. ನಮ್ಮ ಹೀರೋ ಆರಿಸ್ತಿರೋದು. ಬಟ್ ಇಲ್ಲಿ ಒಂದು ದೊಡ್ಡ ಪಟ ರೆಡಿ ಆಗಿದೆ. ಆರ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ಗಾಳಿ ಇಲ್ಲ ಅದರಿಂದ ಅಷ್ಟೇ. ಕೊನೆಯಲ್ಲಿ ಒಬ್ಬರು ಹಿಡಿಬೇಕು, ಹಿಡಿದ್ರೆ ತುಂಬ ಸಪೋರ್ಟ್ ಆಗುತ್ತೆ ಅನ್ಕೋತೀನಿ. ಇವರು ಆಲ್ಮೋಸ್ಟ್ 1 2 3 4 5 ಏನು ಒಂದು 40ರಿಂದ 50 ಪಟನೆ ಕಟ್ಟಿರ್ಬೋದು ಇಲ್ಲಿ, ಒಂದಕ್ಕೊಂದು ಜಾಯಿಂಟ್ ಮಾಡಿ. ಬಟ್ ಏನಪ್ಪ ಅಂದರೆ ಇವರೆಲ್ಲ ಹೊರಗಡೆಯಿಂದ ಅಂಗಡಿಯಿಂದ ತರ್ತಾರೆ, ಅದೊಂದು ಬೇಜಾರು. ನ್ಯಾಚುರಲ್ ಆಗಿ ಮಾಡ್ತಾರಲ್ಲ, ಅದು ಸಖತ್ತಾಗಿರುತ್ತೆ. ಆರಕ್ಕೆ ಸ್ಟಾರ್ಟ್ ಆಯಿತು ಪಟ. ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಗಾಳಿಪಟ ಕ್ರೀಡೆ ನೋಡೋಕ್ಕೆ. ಯಾಕೆಂದರೆ ನಮ್ಮ ಕೊಳ್ಳೇಗಾಲದಲ್ಲಿ ಕೂಡ ಪಟದ ಹಬ್ಬ ಅಂತ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ನಾನು ಮೊದಲನೇ ಬಾರಿ ಗಾಳಿಪಟ ಸ್ಪರ್ಧೆ ನೋಡಿದ್ದು ಮಂಗಳೂರು ಬೀಚಲ್ಲಿ. ಅದನ್ನು ನೋಡಿ ನಾನು ಇದಕ್ಕೆ ಗಾಳಿಪಟದ ಹಬ್ಬಕ್ಕೆ ತುಂಬ ಫ್ಯಾನ್ ಆಗಿಬಿಟ್ಟೆ. ಕಟ್ಟಿದ್ರೆ ಇಲ್ಲಿಗೂ ಸಮ ಬರಬೇಕು, ಇದೇ ಸೂತ್ರ ಸರಿನಾ? ಸೂತ್ರಕ್ಕೆ ಇದು ಬಾಲಂಗೋಚಿ. ಇಲ್ಲೊಂದು ಕಟ್ಟಬೇಕು, ಮತ್ತು ಇಲ್ಲೊಂದು ಕಟ್ತಾರೆ ಬಾಲಂಗೋಚಿನ ಡಬಲು. ಆ ಕಡೆ ಏನೋ ಬೇಕಿಲ್ಲ, ನೆಸೆಸರಿ, ಆ ಡಿಸೈನ್ಗೋಸ್ಕರ ಕಟ್ಟೋದು ಅಲ್ಲ. ಆ ಕಟ್ಟಿದಾಗ ಅದು ತುಂಬ ಸೂಪರಾಗಿರುತ್ತೆ. ಇಲ್ಲಿ ಕಟ್ತಾರೆ ಮತ್ತು ಹಿಂಗೂ ಕಟ್ಟಿದಾಗ ಅದು ಸೂಪರಾಗಿರುತ್ತೆ, ಎಂಥ ಗಾಳಿ ಇದ್ರು. ಆಮೇಲೆ ದಾರ ಸ್ವಲ್ಪ ಈ ಥರದ ದಾರ ಓಕೆ ಹಾಕೊಂಡು ನೀವು ಆರಿಸ್ಬೇಕು. ಇಲ್ಲ ಕೂಡ ನೋಡೋಣ, ಒಂದ್ಸಲ ಆರಿಸೋಣ. ಬಿಡ, ಹೌದು, ಬಿಡಮ್ಮ. ಮೇಲ್ಗಡೆ ಒಂದು ಇದು ಕಟ್ಟಬೇಕು ಕಮ್ಮ. ಸರಿಯಾಗಿ ಸಿಗಲ್ಲ. ಓಕೆ, ಪಟ ಆರಿಸ್ತಾ ಇದೀವಿ, ಟ್ರೈ ಮಾಡ್ತಾ ಇದೀವಿ. ಸ್ವಲ್ಪ ರಿಸ್ಕ್ ಐತೆ ಆರಕ್ಕೆ. ಇದು ಯಾವ್ರಪ್ಪ? ಕೌಲಂದೆ. ಜೋರಾಗಿ ಮಾತಾಡ. ಕೌಲಂದೆನಾ? ಓಕೆ. ಯಾವುದ್ರಲ್ಲಿ ಭಾಗವಹಿಸಿದೀಯ ಇವತ್ತು? ಹಾಂ, ಏಕೆ ಭಾಗವಹಿಸ್ಬೇಕು ಕಣ ನೀವು? ಸೇರಿದ್ದೀರಾ ಆಟಕ್ಕೆ? ಯಾವ್ಯಾವುದಕ್ಕೆ? ಅದೊಂದೇನಾ? ಎಷ್ಟನೇ ಕ್ಲಾಸು? ನಿನ್ನ ಹೆಸರು? ಯಾವ ಊರು? ಹಾಸನಲ್ಲಿ ಟೌನೇನಾ ಇಲ್ಲ ಅಕ್ಕಪಕ್ಕನ? ಅರಸೀಕೆರೆ JS ಸ್ಕೂಲು. ಮತ್ತೆ ಹಾಸ್ಟೆಲಲ್ಲಿ ಇರೋದಾ? ಹಾಸ್ಟೆಲ್ ಹುಡುಗರು ಹಾಸನಿಂದ ಇಲ್ಲಿ JS ಮಠದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಇವರು.
ಓಕೆ, ಹೆಂಗೈತೆ ಜಾತ್ರೆ? ಜೋರಾಗಿ ಹೇಳ್ಬೇಕು, ಹೆಂಗೈತೆ ಜಾತ್ರೆ? ಓಕೆ, ಚೆನ್ನಾಗಿದೆ ಅಂತೆ ಜಾತ್ರೆ. ಎಷ್ಟು ಬೇರೆ ಬೇರೆ ಯಾವ್ಯಾವ ಆಟದಲ್ಲಿ ಭಾಗವಹಿಸಿರಿ ನೀವು? ಗಾಳಿಪಟ ಒಂದೇ, ಬೇರೆ ಬೇರೆ ಏನೇನು ನೋಡಿದ್ರಿ ಜಾತ್ರೆಯಲ್ಲಿ? ಎಕ್ಸಾಮಿಷನು. ಓಕೆ ಹಾಂ, ಓಕೆ. ಹುಡುಗರು ವಸ್ತು ಪ್ರದರ್ಶನ ಮತ್ತು ಎಕ್ಸಿಬಿಷನ್ನು, ಈ ಆಟಗಳು ಎಲ್ಲದರಲ್ಲೂ ಒಂದೊಂದು ರೌಂಡ್ ನೋಡ್ಕೊಂಡು ಬಂದಿದ್ದಾರೆ. ಗಾಳಿಪಟ ಸ್ಪರ್ಧೆ ಇಲ್ಲಿ ರಿಸಲ್ಟ್ ಕೊಡೋಕ್ಕೆ ಇಲ್ಲಿ ಜಡ್ಜ್ಗಳು ಕೂತಿರ್ತಾರೆ. ಹಾಗೆ ಒಂದಷ್ಟು ಚೇರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ, ಬಂದವರು ಗಾಳಿಪಟ ಹಬ್ಬ ನೋಡಲಿ, ಎಂಜಾಯ್ ಮಾಡಲಿ ಅಂತ. ಮತ್ತು ಇದ್ರದ್ದು ಯಾವ ಥರ ರಿಸಲ್ಟ್ ಕೊಡ್ತಾರೆ ಅದನ್ನು ಕೇಳ್ಕೊಳ್ಳೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಸುತ್ತೂರು ಜಾತ್ರೆಯಲ್ಲಿ ಗಾಳಿಪಟ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತಾ ಇದೆ. ಬರ್ತಾ 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 ಪ್ರತಿ ವರ್ಷವೂ ಕೂಡ ಜಾಸ್ತಿ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ 4 ವಿಭಾಗಗಳಾಗಿ ಮಾಡಲಾಗಿದೆ. ಒಂದು ಪ್ರಾಥಮಿಕ ಶಾಲಾ ವಿಭಾಗ, ಅಂದರೆ 14 ವರ್ಷದ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹಾಗೂ ಪ್ರೌಢಶಾಲಾ ವಿಭಾಗ ಇವರು 14ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ, ಹಾಗೂ ಮೂರನೇದು ಕಾಲೇಜು ವಿಭಾಗದವ್ರಿಗೆ 18 ವರ್ಷದಿಂದ 22 ವರ್ಷದ ಒಳಗಿನ ಯುವಕರಿಗೆ ಮಾಡಲಾಗ್ತಾ ಇದೆ. ಹಾಗೂ ಕೊನೆಯದಾಗಿ 4ನೇದು ಸಾರ್ವಜನಿಕರಿಗೆ, ಯಾರು ಬೇಕಾದರೂ ಸಾರ್ವಜನಿಕರು ಭಾಗವಹಿಸ್ಬೋದು. ಹೆಣ್ಮಕ್ಳು ಕೂಡ ಭಾಗವಹಿಸೋದು, ಗಂಡು ಮಕ್ಕಳು ಕೂಡ ಭಾಗವಹಿಸ್ಬೋದು. ಹಾಗೆ ಇಲ್ಲಿ 4 ರೀತಿಯಲ್ಲಿ ಬಹುಮಾನಗಳನ್ನು ವಿಂಗಡಿಸಲಾಗಿದೆ. ಮೊದಲನೇ ಬಹುಮಾನ 2,000, ಎರಡನೇ ಬಹುಮಾನ 1,500, ಮೂರನೇ ಬಹುಮಾನ 1,000, ಹಾಗೆ ಅಂದರೆ ಸಮಾನತಃ ಬಹುಮಾನ 500 ರೂಪಾಯಿಗಳನ್ನು ಮಾಡಲಾಗಿದೆ. ಆಕಾಶದೆತ್ತರಕ್ಕೆ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಈ ಒಂದು ಗಾಳಿಪಟ ಸ್ಪರ್ಧೆಗೆ ಕಳೆಕಟ್ಟಿ ಆಕಾಶದೆತ್ತರಕ್ಕೆ ಆರಿಸಿ ಅಂತ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಹೇಗಿತ್ತು ಗಾಳಿಪಟ ಸ್ಪರ್ಧೆ? ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಖುಷಿ ಆಯಿತು, ಫುಲ್ ಎಂಜಾಯ್ ಮಾಡಿದೆ. ಈಗ ಒಳಗಡೆ ಒಂದಷ್ಟು ಐತೆ, ಅದನ್ನು ನೋಡೋಣ ಬನ್ನಿ. ನಮ್ಮ ಗಿರಿ ಇಲ್ಲೇ ಅವನೇ ಗುರು. ನಮ್ಮ ಗಿರಿ ಯಾವುದಕ್ಕೆ ಸೇರಿದೆ? ಹಾಂ, ಯಾವುದೇ ಪಂಚಿ ಅಂದರೆ? ಪಚ್ಚಿ ಬಿಡ್ಸದ? ಪಚ್ಚಿ ಬಿಡ್ಸೋದು ಉಂಟಾ? ಗಟ್ಟೆ ಮನೆನಾ? ಬಾ ನೋಡ. ಹೌದಾ? ನಮ್ಮ ಗಿರಿ 1ನೇ ರೌಂಡು ಗಟ್ಟೆ ಮನೇಲಿ ಗೆದ್ದಿದ್ದಾನೆ, 2ನೇ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಗೆದ್ಕೊಂಡು ಬಮ್ಮ, ಆಲ್ ದ ಬೆಸ್ಟ್. ಇನ್ಯಾರು ಬಂದಿದ್ದಾರೆ ನಮ್ಮೂರವರು? ಓಕೆ, ಪ್ರಿಯಮಣಿನೂ ಇದ್ದಾಳಾ? ಹಾಂ, ನೋಡೋಣ. ಕೈ ಮುಗಿಯ ಫಸ್ಟು ಎತ್ಬೋದು. ಎತ್ತ ಉಳ್ಸ ಆಯ್ತಾ? ಉಳ್ಸ ಅನಾಹುತ ಮಾರ ನೀನು. ಹಿಂದ್ಲಿಂದಿಡೆ ಯಾವ್ರಪ್ಪ? ಮುಳ್ಳೂರು, ಕಲ್ಲೂರು ಮುಳ್ಳೂರಾ? ಓಕೆ, ನಿಮ್ಮ ಹೆಸರು? ಪ್ರಸಾದ್ ಅವರು ಅಲಿಯಾಸ್ ಕಪಿಲು 105 kg ಗುಂಡೆ ತಕ್ಕೆ ಪ್ರಯತ್ನ ಪಡ್ತಾರೆ. ಬಂದ್ರೆ ಚೆನ್ನಾಗಿರುತ್ತೆ. ಹುಲಿ 105 kg ಯಾಲಕ್ಕೆ ಹುಲಿಗೆ ಎತ್ತು ಹುಲಿ ದೀಪ ಇನ್ಕೋಸು ದೀಪ ಟವಲ್ ಕಟ್ಟ ದೊಡ್ಡದಾಗ ಹುಲಿ ಅಂತ ಹುಲಿ ಕಟ್ ಮಾಡ ಯಾರ
ಏನಪ್ಪ ಬಹದ್ದೂರ್ಲಿ ಇವೆತ್ ತರ್ಲಂಗೆ ಎತ್ಬಿಟ್ಟ ಇದು ಇದೆಷ್ಟು ಕೆಜಿ ಇದೆ? 75 ಕೆಜಿ ಗುಂಡೆತ್ತವ್ರೆ ಕಪಿಲ್ ಅವರು. 105 ಕೆಜಿಗೆ ಪ್ರಯತ್ನ ಪಟ್ಟಿದ್ರು. ಗುಡ್ ಜಾಬ್. ಇಲ್ಲಿ ಒಳಗಡೆ ಇನ್ನೊಂದಷ್ಟು ಆಟ ಆಡಿಸ್ತಾ ಇದ್ದಾರೆ. ಯಾವ ಆಟ ನೋಡೋಣ. ಗಟ್ಟೆ ಮನೆ ಆಟ ಇಲ್ಲಿ ನಡೀತಾ ಇದೆ. ಇಬ್ಬಿಬ್ರು 2 ಸ್ಪರ್ಧಿಗಳು ಮಾತ್ರ ಒಂದರಲ್ಲಿ. ಕವಡೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಿಡಿಸ್ತಾ ಇದ್ದಾರೆ. ಪಚ್ಚಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಹುಣಸೆ ಪಚ್ಚಿ ಯೂಸ್ ಮಾಡ್ತಿದ್ರು ಬೇರೆ ಕಡೆ ಎಲ್ಲ. ಸ್ವಲ್ಪ ಎಲ್ಲ ಹೈಲೈಟ್ ಮಾಡ್ಕೊಂಡು ಗೇಮ್ಗಳನ್ನ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಳಿಗುಳಿ ಮನೆ, ಪೂರ್ತಿ ಅಲ್ಲಿಂದ ಇಲ್ಲಿ ಏನು ಪೆಂಡಲ್ ಹಾಕಿದ್ದಾರೆ ಅಲ್ಲಿಂದನೂ ಹುಡುಗರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಟಗಳು ಇಲ್ಲಿ ನಡೀತಾ ಇದೆ. ಇದೊಂದು ಹೊಸ ಥರ ಆಟ. ನೋಡೋಣ, ನಮ್ಮ ಸರ್ ಕೇಳೋಣ. ಸರ್ ಇದೇನು ಸರ್ ಇದು ಹೊಸ ಥರ ಇದೆ? ಪಾರಂಪರಿಕ ಆಟ ಸರ್ ಇದು. ಇದು ಚೆಸ್ ಥರನೇ ಬೌದ್ಧಿಕವಾದಂಥ ಬೆಳವಣಿಗೆ ಆಗುತ್ತೆ ಸರ್. ಇದು ಚದುರಂಗ ಆಟದ ಥರನೇ ಇದು ಒಂದು ಸಿಂಗಮ್ ಆಟ ಸರ್. ಇದು ಒಂದು 4 ಪಾನ್ಸ್ ಇರ್ತದೆ. ಅದು ಒಂದು ಲೈನ್ ಮಾಡ್ಬೇಕು ಸರ್. ಒಂದು ಟಾಸ್ ಮಾಡ್ತೀವಿ. ಅದರಲ್ಲಿ 5 ನಿಮಿಷ ಟೈಮ್ ಕೊಡ್ತೀವಿ ಸರ್. ಬೆಸ್ಟ್ ಆಫ್ 3 ಸೆಟ್ ಕೊಡ್ತೀವಿ. ಅದರಲ್ಲಿ ಯಾರು 2 ಸೆಟ್ಟು ಗೆಲ್ತಾರೆ ಅವರು ವಿನ್ ಆಗ್ತಾರೆ ಸರ್. ಇದು ಒಂದು ಪಾರಂಪರಿಕ ಆಟ ಸರ್. ಇದು ನಿಜವಾಗ್ಲೂ ಈ ಆಟವನ್ನು ಆಡೋದ್ರಿಂದ ಮನೋರಂಜನೆ ಸಿಗ್ತದೆ ಮತ್ತು ಬೌದ್ಧಿಕ ಮಟ್ಟ ಚುರುಕುತನ ಆಗುತ್ತೆ ಸರ್. ನಮ್ಮ ಮಕ್ಕಳಿಗೆ ಒಂದು ಬೌದ್ಧಿಕ ಮಟ್ಟ ಬೆಳವಣಿಗೆ ಆಗ್ತದೆ ಸರ್. ಇದು ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಹೇಶ್ ಅಂತ ಸರ್. JSS ಹುಲ್ಲಳ್ಳಿ ಅಲ್ಲಿ JSS ಅಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲೂ ಕೂಡ ಇನ್ನೊಂದು ಸಿಂಗಮ್ ಆಟ ನಡೆಸ್ತಾ ಇದ್ದಾರೆ. ಅದನ್ನ ಬಿಟ್ಟು ಆ ಕಡೆ ಗಟ್ಟೆ ಮನೆ. ಮತ್ತೆ ಇಲ್ಲಿ ಹೋಗೋಣ ಬನ್ನಿ, ಇನ್ನು ಯಾವ್ಯಾವ್ದಿದೆ ಆಟ. ಈ ಕಡೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ಪೇಸ್ ಕೊಟ್ಟಿರೋದು. ನಾವು ಫ್ರಂಟಿಂದಾನೇ ಹೋಗ್ಬೇಕು. ಫ್ರಂಟಿಂದಾನೇ ಹೋಗೋಣ. ಇಲ್ಲಿ ಯಾವ್ದು ಇದು ಆಟ? ಇದು ಯಾವ್ದು ಆಟ? ಪಂಚಿ. ಓಕೆ ಸರ್, ನಾನು ಗಮನಿಸ್ಲಿಲ್ಲ. ಹೆಂಗೆ ಇದು ಆಟ ಆಡೋದು ಗೊತ್ತಾ? ನೀವು ಗೊತ್ತಿಲ್ಲ? ಹೌದಾ? ಓಕೆ. ಹೆಂಗಿತ್ತು ಬುಗ್ರಿ? ಎಷ್ಟು ರೌಂಡ್ ಆಡಿದ್ರಿ? 2 ಮ್ಯಾಚ್ ಆಡಿದೆ. ಹೌದಾ? ಯಾವ ಊರು? ಮೈಸೂರಿಂದ. ಸೆಮಿಫೈನಲ್ ಆಯ್ತು. ನಿಮ್ಮ ಹೆಸರು? ಇಶಾಂತ್ ಅಂತ ಬುಗ್ರಿ ಆಡಿದ್ರು. ಸೆಮೀಸಲ್ಲಿ ಆಟ ಹೋಗಿದೆ ಇವ್ರದ್ದು ಅಷ್ಟೇ. ಚೆನ್ನಾಗಿ ಆಡಿದ್ದೀರಾ ಬಿಡಿ. ಇದು ಎಕ್ಸ್ಪ್ಲೈನ್ ಮಾಡ್ತೀರಾ ಯಾರಾದ್ರೂ? ಹಾಂ, ಓಕೆ, ಖಂಡಿತ. ಎಷ್ಟು ಪಂಚಿ ಅಂತ. ಇದು ಎಷ್ಟು ನಡೆಸಿದ್ರು ಹೋಗ್ಬೋದು. ಇದು ಒಳಗಡೆ ಎಡ್ ಮಾಡಬೇಕು. ಅದು ಕಾಯಿ ಹೊಡಿಬೇಕು. ಕಾಯಿ ಹೊಡೆದ್ರೆ ತೋರಿಸ್ಬಿಡಿ ಬೋರ್ಡಲ್ಲಿ ಫಸ್ಟಿಂದ. ಇಲ್ಲಿ 4 ಕಾಯಿ ಇರುತ್ತೆ. 4 ಕಾಯಿಲಿ ಎಷ್ಟರ ಬಿಡಿಸ್ಬಿಟ್ಟು ಒಳಕ್ ಹೋಗ್ಬೋದು. ಇವ್ರು ಕೂತಿರೋರು ಹಿಂಗ್ ಹೋಯ್ತಾರೆ, ಈ ಕಡೆ ಕೂತಿರೋರು ಹಿಂಗ್ ಹೋಯ್ತಾರೆ. ಹಿಂಗ್ ಬಂದ್ ಅವ್ರು ಈ ಕಡೆ ಬರ್ತಾರೆ, ಇವ್ರು ಈ ಕಡೆ ಬರ್ತಾರೆ. ಕಾಯಿ ಹೊಡೆದ್ರೆ ಮಾತ್ರ ಒಳಕ್ ಹೋಗಿ ಇಲ್ಲ ಎಂಡ್ ಮಾಡ್ತಾರೆ. ಇದೇ ಫೈನಲ್ ಇದು? ಅದೇ ಲಾಸ್ಟ್. ಇದರಲ್ಲಿ ಒಟ್ಟು ಎಷ್ಟು ಕಾಯಿಗಳು ಇರ್ತವೆ ಬಿಡಿಸಕ್ಕೆ? 5 ಕಾಯಿನಾ? ಸೂಪರ್. ಸೇಮ್ ಗಟ್ಟೆ ಮನೆ ತರ. ಇಲ್ಲಿ ಫೈನಲಿಸ್ಟ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹೇಳಿ ಹಾಯ್ ಅಂದ್ರೆ. ಓಕೆ, ಇದು ನೀವು ಆಡಿದ್ರಾ? ಯಾವ ಊರು? ಮೈಸೂರು. ನಿಮ್ಮ ಹೆಸರು? ನೇಹಾ. ನಿಮ್ಗೆ ಹೇಗೆ ಗೊತ್ತು ಇದ್ರ ಆಟದ ಬಗ್ಗೆ? ಸ್ಕೂಲಲ್ಲಿ ಆಡಿಸ್ತಾರಾ ಇಲ್ಲ ಮನೆಯಿಂದ ಕಲ್ತಿದ್ದ? ನಾನೇ ಕಲ್ತಿದ್ದೆ. ನೀವೇ ಕಲ್ತಿದ್ದ? ಯಾರು ಹೇಳ್ಕೊಟ್ಟಿಲ್ಲ? ಹೇಗಿತ್ತು ಆಟ? ಚೆನ್ನಾಗಿತ್ತು. ಕಾಂಪ್ಲಿಕೇಟೆಡ್ ಆಗಿತ್ತು. ಸಾಕಾ ಮಾತಾಡ್ಕೋ. ಈಗ ಪಂಚಿ ಆಟ ಆಡಿದ್ರು ಎಲ್ಲರೂ ಕೂಡ. ಇಲ್ಲಿ ಇದು ಆಟ ಅಂದರೆ ಹುಲಿ ಕುರಿ ಆಟ ನಡೀತಾ ಇದೆ. ಇಲ್ಲಿ ಹುಲಿ ಕುರಿ ಆಟ ಬಗ್ಗೆ ನಮಗೆ ಗೊತ್ತಿಲ್ಲ, ಕೇಳೋಣ ಸರ್ನ. ನಿಮ್ಮ ಹುಲಿ ಕುರಿ ಆಟದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಬಿಡಿ ಸರ್, ಹೆಂಗೆ ಆಡೋದು ಅಂತ. 16 ಕುರಿ ಇರ್ತದೆ, 3 ಹುಲಿ ಇರ್ತದೆ, 5 ನಿಮಿಷದ ಕಾಲಾವಕಾಶ ಇರ್ತದೆ. ಕುರಿ ಆಡ್ತಕ್ಕಂಥವ್ರು ಹುಲಿನ ಅಂದರೆ ಮೂವ್ಮೆಂಟ್ ಮಾಡದೇ ರೀತಿ ಕಟ್ಟಾಕಬೇಕು. ಹುಲಿ ಆಡ್ತಕ್ಕಂಥವ್ರು ಎಷ್ಟು 5 ನಿಮಿಷದಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕುರಿಯನ್ನು ಹೊಡಿಬೇಕು. ಅದರಲ್ಲಿ ಪಾಯಿಂಟ್ಸ್ ಯಾರು ಜಾಸ್ತಿ ಬರುತ್ತೆ, 5 ರೌಂಡ್ ಇರ್ತದೆ. 5 ರೌಂಡಲ್ಲಿ ಯಾರು ಪಾಯಿಂಟ್ಸ್ ಜಾಸ್ತಿ ಇದೆ ಅವ್ರು ವಿನ್ ಆಗ್ತಾರೆ.
ಫಸ್ಟ್ ಹುಲಿ ಇರ್ತದೆ ಮೊದಲನೇ ರೌಂಡಲ್ಲಿ, ಎರಡನೇ ರೌಂಡ್ಗೆ ಚೇಂಜ್ ಆಗುತ್ತೆ, ಕುರಿ ಬರ್ತದೆ. ಆ ಥರ ಮೊದಲು ಟಾಸ್ ವಿನ್ ಆದರೂ ಅವ್ರಿಗೆ ಆಯ್ಕೆ ಇರ್ತದೆ, ಹುಲಿ ಯಾರು ತಗೋಬೋದು, ಕುರಿನಾರು ತಗೊಳ್ಬೋದು. ಓಕೆ ಸರ್. ಆಟ ನೋಡ್ಬಿಡೋಣ ಮನೆ, ಹುಲಿ ಕುರಿ ಆಟ ಹೆಂಗೆ ನಡೆಯುತ್ತೆ ಅಂತ. ಎಲ್ಲಮ್ಮ ಸ್ವಲ್ಪ ದಾರಿ ಬಿಡಮ್ಮ. ಇವರು ಕುರಿನ ನಡೆಸ್ತಾ ಇದ್ದಾರೆ, ಆ ಕಡೆ ಹುಲಿ ನಡೆಸೋರು ಕೂತಿದ್ದಾರೆ. ಹುಲಿಗೆ ದಾರಿ ಕೊಡಬಾರ್ದು, ಕಟ್ಟಾಕಬೇಕು ಹುಲಿನ. ಹುಲಿ ಹೇಗೆ ಕಾಯಿನ ಹೊಡೆಯುತ್ತೆ ಅದೇ ಕುತೂಹಲ ಇರೋದು. ಈಗ ಇವರು ಯಾವುದೇ ರೀತಿ ಚಾನ್ಸ್ ಕೊಡ್ತಾ ಇಲ್ಲ ಹುಲಿಗೆ, ಅವರು ಅಲ್ಲಲ್ಲೇ ಆಡಿಸ್ತಾ ಇದ್ದಾರೆ, ಮೂಮೆಂಟ್ ಜಾಸ್ತಿ ಆಗ್ತಾ ಇಲ್ಲ. ಟೈಮ್ ಆಯಿತು 5 ನಿಮಿಷ. ಇಲ್ಲಿ ಸರ್ ಯಾರು ಜಾಸ್ತಿ ಇದಾಯ್ತು ಇವಾಗ? 5 ಕುರಿ ಹೊಡೆದಿದೆ ನಮ್ಮ ಹುಲಿ. ಸೊ ಹಾಗೆ ಇಲ್ಲಿ ಕುಂಟೆಬಿಲ್ಲೆ, ಈ ಗ್ರಾಮೀಣ ಕ್ರೀಡೆಗಳು ಮರೆವೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸುತ್ತೂರಿನಲ್ಲಿ ಈ ಥರ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಕಡೆ ಮನೆಗೂ ಹೋಗ್ಬೇಕು, ಒಂದೇ ಮನೆಗೆ ಬಂದ್ಬಿಟ್ಟವ್ರೆ. ಎಲ್ಲ ಕುಂಟೆಬಿಲ್ಲೆಗೆ ಪಾರ್ಟಿಸಿಪೇಟ್ ಮಾಡೋಕ್ಕ? ಓಕೆ, ಇವರೆಲ್ಲ ಕುಂಟೆಬಿಲ್ಲೆಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಕೊನೆಯ ಕರೆ, ಸ್ಪಂದನ ಸರ್ಗೂರ್. ಸೊ ಇವಾಗ ಗ್ರಾಮೀಣ ಕ್ರೀಡೆ ಬುಗುರಿ ಆಡ್ತಾ ಇದ್ದಾರೆ ಹುಡುಗರು. ಅದು ಕೂಡ ಒಂದು ಸ್ಪರ್ಧೆ ಸುತ್ತೂರು ಜಾತ್ರಾ ಕಾರ್ಯಕ್ರಮದಲ್ಲಿ. ಹೈಸ್ಕೂಲ ಪ್ರೈಮರಿನಾ? ಎಷ್ಟನೇ ಕ್ಲಾಸು? 8ನೇ ತರಗತಿ. ಯಾವ ಊರು? ರಾಮಪುರ, ಕೊಳ್ಳೇಗಾಲ. ಓಕೆ, ನಮ್ಮ ರಾಮಪುರದ ಹುಡುಗರು. ಆಡಾಯ್ತಾ ನೀವು? ಏನಾಯ್ತು ಆಟ? ಹೋಗ್ಬಿಡ್ತಾ? ಏನು ಬುಗುರಿ ಹೋಯ್ತಾ, ಆಟ ಹೋಯ್ತಾ? ಎಷ್ಟು ಗುಣ ಹೊಡೆದೆ? ಅವರೇ ಹೊಡೆದು ಬಿಟ್ರಾ? ಹೌದಾ, ಸರಿ, ಓಕೆ ಓಕೆ. ನೀನು ಆಡ್ದಾ? ಬೇರೆ ಯಾವ್ದು ಆಡ್ದೆ? ಯಾವುದು? ಆವೇಣಿ. ಹೊಡಿ ಒಂದು. ಓಹೋ, ಪಕ್ಕ. ಅಲ್ಲೂ ಕೂಡ ಬುಗುರಿ ಆಡ್ತೈತೆ, ಗುನ್ನ ಹೊಡೆದ್ರು ಅಷ್ಟೊಂದು ಪರ್ಫೆಕ್ಟ್ ಇದ್ದಾನೆ ಹುಡುಗ. ನಾವು ಕೂಡ ಮೊದಲು ಇದೆಲ್ಲ ಏಟು, ನಾವು ಮೊದಲು ಹೊಡೆದ್ರೆ ಬುಗುರಿನ ಸಿಗಿದು ಬಿಡ್ತಿದ್ವಿ, ಆ ಥರ ಹೊಡ್ತಿದ್ವಿ. ಮೊದಲೆಲ್ಲ ನಾವು ಬುಗುರಿನ ನಾವೇ ತಯಾರು ಮಾಡ್ಕೊಂಡು ಬಿಡಿಸ್ತಾ ಇದ್ವಿ. ಇವಾಗ ಪ್ರಾಕ್ಟೀಸ್ ಹೊರಟಾಗಿದೆ. ಹೆಂಗಿತ್ತು ಬುಗುರಿ ಆಟ? ಎಷ್ಟು ಅಂದರೆ ಆಟ ಹೆಂಗೆ ಇದು? ಟೀಮ್ ವೈಸಾ ಇಲ್ಲ ಇಂಡಿವಿಜುವಲಾ? ಕಡ್ಡಿ ಮಡಗ್ಬಿಟ್ಟು ಕಡಿಸ್ಬಿಟ್ಟು ಆ ಥರನಾ? ಬುಗುರಿನೇ ಮಡಗೋದು ಫಸ್ಟು? ಹಾಂ, ಟೀಮ್ ಮಾಡ್ಕೊಂಡು ಆಡೋದು. ಒಂದು ಮತ್ತೆ ಯಾರಲ್ಲಿ ಜಾಸ್ತಿ ಹೊಡೆದು ಬಿಡ್ತಾರ, ಎ ತಂಡ 4 ಸೀಟು, ಬಿ ತಂಡ 4 ಸೀಟ್ ಇರ್ತಾರ. ಎ ತಂಡ 4 ಸೀಟು, ಬಿ ತಂಡ 4 ಸಿಕ್ತಾಗ ಆ ಲಾಸ್ಟಲ್ಲಿ ಫೈನಲ್ ಆಡಕ. ಓಕೆ, ಯಾವ ತಂಡ ಗೆತ್ತು ಈಗ? ಎ ತಂಡ 4 ಸೀಟ್ ಅಲ್ಲ, ಬಿ ತಂಡ 4 ಜನ ಇದ್ದಾರೆ ಈಗ ಫೈನಲ್ ಸೆಮೀಸ್ ನಡೀತಾ ಇದೆ. ನಿಮ್ಮ ಎ ತಂಡದಲ್ಲಿ ಯಾರು ಪರ್ಫೆಕ್ಟ್ ಚೆನ್ನಾಗಿ ಆಡ್ತಾ ಇರೋದು? ಇನ್ನು ಬಿ ತಂಡದಲ್ಲಿ ಯಾವ್ರಪ್ಪ ಹುಲಿ? ಸೊ ನೋಡೋದ್ರಲ್ಲ ದೇಸಿ ಆಟಗಳು ಹೇಗಿತ್ತು. ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ, ತುಂಬ ಖುಷಿಯಿಂದ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ಈಗ ಮುಂದಿನ ಕಾರ್ಯಕ್ರಮ ಏನೇನಿದೆ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಹಳ್ಳಿ ಕಾರ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವು ನೋಡ್ಬೋದು. ಬರೀ ಕ್ರೇಜ್ ಅಲ್ಲ, ಕ್ರೇಜ್ ಕಾ ಬಾಪ್ ಅಂತ ಅನ್ಬೋದು. ಕ್ರೇಜ್ಗೆ ಅಪ್ಪನ ಅಪ್ಪ ಇವತ್ತು ನಮ್ಮ ಹಳ್ಳಿ ಕಾರು.